ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಎಂದಿನಂತೆ ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಸಾಮಾಜಿಕ ಆರೋಗ್ಯದ ಬಗ್ಗೆ ಸ್ವಾಮೀಜಿಯವರು ನಮಗೆ ತಿಳಿಸ್ತಾ ಇದ್ರು. ನಮ್ಮ ಶರಣರು ಇಡೀ ಜಗತ್ತಿನಲ್ಲಿ ಇರತಕ್ಕಂಥ ಜೀವರಾಶಿಯ ಬಗ್ಗೆ ತುಂಬಾನೇ ಒಂದು ಸಂಬಂಧವನ್ನ ಹೊಂದಿದ್ರು, ಅದರ ಬಗ್ಗೆ ತುಂಬಾ ಮಹತ್ವ ಕೊಡ್ತಾ ಇದ್ರು. ಅದಕ್ಕಾಗಿನೇ ನಮ್ಮ ಬಸವಣ್ಣನವರು ಹೇಳಿದ್ರು, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಈ ವಚನ ಕೂಡ ಅದೇ ವಿಷಯವನ್ನೇ ಸಾರತ್ತೆ. ಹೀಗಾಗಿ ಸ್ವಾಮೀಜಿಯವರು ಇವತ್ತು ನಮ್ಮ ಸಾಮಾಜಿಕ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಕರ್ತವ್ಯ ಏನು ಅನ್ನೋದ್ರ ಕುರಿತು ವಿಚಾರಗಳನ್ನ ನಮಗೆ ತಿಳಿ ಹೇಳ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೇಳೋಣಂತೆ. ಎಲ್ಲ ಶ್ರೋತೃಗಳು ನಮಸ್ಕಾರ. ಬಸವಣ್ಣನವರ ಹುಟ್ಟು ಮತ್ತು ಶರಣರ ಕ್ರಾಂತಿ, ಅನುಭವ ಮಂಟಪದ ಸ್ಥಾಪನೆ, ಮಹಾಮನೆಯ ಸ್ಥಾಪನೆ, ಇದು ಭಾರತದ ಇತಿಹಾಸದಲ್ಲಿ ಬಹಳ ದೊಡ್ಡ ಮೈಲುಗಲ್ಲಂತಾನೆ ಹೇಳಬೇಕು ಮೇಡಮ್. ಯಾಕಂದ್ರೆ ಮೊದಲು ಶರಣರು ಬರೋಕ್ ಮುಂಚೆ ಎಲ್ಲಾ ಅಧ್ಯಾತ್ಮ ಜೀವಿಗಳು, ಧರ್ಮ ಜೀವಿಗಳು, ಪ್ರವಾದಿಗಳು ಹೆಚ್ಚಾಗಿ ಲೌಕಿಕ ಜೀವನವನ್ನು ಉಪೇಕ್ಷೆ ಮಾಡಿದ್ರು ಅಂತಾನೆ ಹೇಳಬೇಕು. ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನುವ ಮಾತು ಹೇಳೋದಾಗ್ಲಿ, ಅಥವಾ ಈ ಜಗತ್ತು ಮಾಯೆ ಅಂತಕ್ಕಂತಹದ್ದಾಗ್ಲಿ, ಇದು ಈ ರೀತಿ ಹೇಳ್ಬಿಟ್ಟು ಈ ಜಗತ್ತಿನ ಜೀವನಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಿರ್ಲಿಲ್ಲ. ಅದರ ಅರ್ಥ ಜಗತ್ತಿನ ಜೀವನ ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಚೆನ್ನಾಗಿತ್ತು. ಕೆಲವು ಸಂದರ್ಭದಲ್ಲಿ ಸುವರ್ಣ ಯುಗವನ್ನು ಕಾಣ್ತು ಭಾರತ ದೇಶ. ಹೌದು. ಆದ್ರೂ ಕೂಡ ಎಲ್ಲೋ ಒಂದು ಮನಸ್ಸಿನ ಒಳಗಡೆ ಇದು ಮಾಯೆ, ಅದರಲ್ಲೂ ಈ ಅಧ್ಯಾತ್ಮ ಜೀವಿಗಳಿಗಂತೂ ಜಗತ್ತು ಅಂದ್ರೆ ಮಾಯೆ ಅನ್ನೋದೇ ಇತ್ತು. ಶರಣರ ಕೆಲವು ವಚನಗಳನ್ನು, ಪ್ರಾರಂಭಿಕ ವಚನಗಳು ಹಾಗೆ ತೋರಿಸ್ಬಿಡುತ್ತೆ ನಮ್ಗೆ. ಆದ್ರೆ ಖಂಡಿತವಾಗಿ ಶರಣರು ಈ ಜಗತ್ತನ್ನ ಬಿಟ್ಟು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಮ ಪ್ರಭುಗಳದೊಂದು ವಚನ ಬರುತ್ತೆ, ಕೇಳಿರ್ಬೋದು, ನಾ ದೇವನಲ್ಲದೆ ನೀ ದೇವನೇ ಅಂತ ಕೇಳ್ತಾರೆ. ಪರಮಾತ್ಮನಿಗೆ ಸವಾಲ್ ಹಾಕ್ತಾರೆ, ನಾ ದೇವನಲ್ಲದೆ ನೀ ದೇವನೇ, ಯಾಕೆ ನಾನ್ ದೇವ್ರು ಅಂತ ಹೇಳ್ತೀನಿ. ಅವ್ರು ಅದಕ್ಕೂ ಮುಂದೆ ಹೇಳ್ತಾರ ಅವರು, ಹಸಿದಾಗ ಒಂದು ತುತ್ತು ಹೋಗರೋನಿಕ್ಕುವೆ, ತೃಷೆಗೆ ಒಂದು ಕುಡಿತ ನೀರ ನೆರೆಯುವೆ, ನೀ ದೇವನಾದ್ರೆ ಎನ್ನನೇಕೆ ಸಲಹೆ ಅಂತ ಕೇಳ್ತಾರ ಅವ್ರು. ಅಂದ್ರೆ ಸಾಧಕಾವಸ್ಥೆಯಲ್ಲಿ ಕಠಿಣ ಪ್ರಸಂಗಗಳು ಬಂದಾಗ ಅವರು ದೇವ್ರ ಜೊತೆ ಪ್ರೀತಿಯಿಂದ ಸಂವಾದ ಮಾಡ್ತಾರೆ. ಅಲ್ಪ ನನ್ಗೆ ಯಾಕೋ ನಾನೇ ದೇವ್ರು ಅನಿಸ್ತಾ ಇದೆ, ಯಾಕೆ ನನಗೀಗ ಹಸಿವಾಗ್ತಾ ಇದೆ ಅಂದ್ರೆ ನಾನು ಹೋಗಿ ಭಿಕ್ಷೆ ಬೇಡಾದ್ರೂ ಊಟ ಮಾಡ್ತೀನಿ, ಕೃಷಿ ಆಗಿದೆ ಅಂದ್ರೆ, ಬಾಯಾರಿಕೆ ಆಗಿದೆ ಅಂದ್ರೆ ಒಂದು ಕುಡಿಕೆ ನೀರಾದ್ರೂ ಕೇಳಿ ಕುಡಿತೀನಿ ನಾನು, ನೀನು ನನಗ್ ತಂದು ಕೊಡ್ತೀಯಾ? ನೀನ್ ನನಗ್ ತಂದು ಕೊಡ್ತೀಯನಪ್ಪ, ನಾ ದೇವ ಕಾಣ ಅಂದ್ರೆ ಅದೊಂದು ಹಾಸ್ಯ ಪ್ರಸಂಗ ಇದ್ದ ಹಾಗೆ. ಅಥವಾ ಈ ತಾಯಿ ಮಕ್ಕಳ ನಡುವೆ ಜಗಳ ನಡೀತಿರ್ತದಲ್ಲ ಹಾಗೆ. ಅಂದ್ರೆ ಇದ್ರ ಅರ್ಥ ದೇಹಕ್ಕೆ ಮತ್ತು ಜಗತ್ತಿನ ಜೀವನಕ್ಕೆ ಬಹಳ ಮಹತ್ವ ಕೊಟ್ಟರು ಶರಣರು. ಇದು ತ್ಯಾಜ್ಯ ಅಲ್ಲ, ಇದು ಹೇಯ ಅಲ್ಲ. ಇದು ಹೇಯ ಆಗಿರ್ತಕ್ಕಂಥದ್ದು ಅದು ನಮ್ಮ ತಪ್ಪಿಂದ ಅಥವಾ ನಮ್ಮ ಅಜ್ಞಾನದಿಂದ. ಅದನ್ನ ಸರಿಪಡಿಸ್ಕೊಂಡ್ರೆ ಈ ಜಗತ್ತೇ ಪೂಜ್ಯವಾಗತ್ತೆ, ಈ ಜಗತ್ತೇ ಸಹ್ಯವಾಗತ್ತೆ, ಈ ಜಗತ್ತಿನ ಜೀವನ ಮಾನ್ಯವಾಗತ್ತೆ. ಅದು ಇವಾಗ ನಮಗೆಲ್ರಿಗೂ ಅನುಭವಕ್ಕೆ ಬರ್ತಾ ಇದೆ. ಪಾಶ್ಚಿಮಾತ್ಯ ಶಿಕ್ಷಣ, ವೈಜ್ಞಾನಿಕ ಸಾಧನಗಳ ಅಳವಡಿಕೆ, ವೈಜ್ಞಾನಿಕ ಜೀವನ ಮತ್ತು ಪರದೇಶಗಳಲ್ಲಿರುವಂತಹ ಸ್ವಚ್ಛತಾ ಪ್ರಜ್ಞೆಯನ್ನ ನಾವು ಅಳವಡಿಸ್ಕೊಳ್ತಾ ಇದೀವಿ. ಹೀಗಾಗಿ ಜಗತ್ತಿಗೆ ಮಹತ್ವ ಕೊಡಬೇಕು ಅನ್ನೋದು ಈಗ ಅರ್ಥ ಆಗಿದೆ ಭಾರತೀಯರಿಗೆ. ಆದ್ರೆ 12ನೇ ಶತಮಾನದ ಪರಿಸ್ಥಿತಿಯಲ್ಲಿ ಇದನ್ನ ತಿರಸ್ಕಾರ ಮಾಡ್ತಾ ಇದ್ರು.
ಅದಕ್ಕೆ ಒಬ್ಬ ಶರಣೆ ಗಜೇಶ ಮಸಣಮ್ಮ ಅಂತ ಅವ್ರ ಹೆಸರು ಹೇಳೋಣ. ಅಂದ್ರೆ ಗಜೇಶ ಮಸಣಯ್ಯಗಳ ಪತ್ನಿ ಅಂತ ಸಮಗ್ರ ವಚನ ಸಾಹಿತ್ಯ ಸಂಪುಟದಲ್ಲಿ ಹಾಕಿದ್ದಾರೆ. ಆದ್ರೆ ನಿಜವಾದ ಹೆಸರು ತಿಳಿದು ಬಂದಿಲ್ಲ ಅಂತ. ಗಜೇಶ ಮಸಣಯ್ಯ ಅಂತ ಒಬ್ರು ಶರಣರಿದ್ರು, ಅವರ ಪತ್ನಿಯವರು. ಆದ್ರಿಂದ ನಾನು ಅನ್ನೋದು ಮಸಣಮ್ಮ ಅಂತಾನೆ ಇಟ್ಕೊಳ್ಳೋಣ. ಅದ್ಭುತವಾದಂತ ಒಂದು ಕ್ರಾಂತಿಕಾರಕ ವಚನ ಹೇಳ್ತಾರೆ ಅವರು. ಅಲ್ಲಿಂದನೇ ನಮ್ಮ ಈ ಸಾಮಾಜಿಕ ಆರೋಗ್ಯದ ವಿಷಯವನ್ನ ಮುಂದುವರಿಸೋದು ಮತ್ತು ವಿವರಿಸೋದು ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ತುಂಬಾ ಅದ್ಭುತವಾದ ವಚನ ಅದು, ಅತ್ಯಂತ ಕ್ರಾಂತಿಕಾರಕವಾದ ವಚನ. ಅವ್ರು ಹೇಳ್ತಾರೆ, ಹೊನ್ನ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಹೊನ್ನಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಹೆಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಹೆಣ್ಣಿಂಗೆಯೂ ಲಿಂಗಕ್ಕೆ ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಮಣ್ಣಿಂಗೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಅಂಗವ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಅಂಗಕ್ಕೆಯೂ ಲಿಂಗಕ್ಕೆಯೂ ವಿರುದ್ಧವೇ. ಇಂದ್ರಿಯಗಳ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಇಂದ್ರಿಯಗಳಿಗೆಯೂ ಲಿಂಗಕ್ಕೆ ವಿರುದ್ಧವೇ. ಜಗವ ಬಿಟ್ಟು ಲಿಂಗವನ್ನು ಉಳಿಸಬೇಕೆಂಬರು, ಜಗಕ್ಕೆಯೂ ಲಿಂಗಕ್ಕೆ ವಿರುದ್ಧವೇ. ಇಲ್ಲ, ಇವ್ಯಾವ ವಿರುದ್ಧ ಅಲ್ಲ. ಈಗ ದೇಹ ಮಾಯೆ ಅಂತಂದ್ರು, ಈ ಇಂದ್ರಿಯಗಳು ನಮ್ಮನ್ನ ಕೊಲ್ತವೆ, ಇಂದ್ರಿಯಗಳು ನಮ್ ವಿರುದ್ಧ ಅಂತಂದ್ರು. ಇಲ್ಲಪ್ಪ, ಇಂದ್ರಿಯ ಇಲ್ದಿದ್ರೆ ನೀನ್ ಹೇಗೆ ಊಟ ಮಾಡ್ತೀಯ? ನಾಲ್ಗೆ ಕೆಟ್ಟದ್ದು ಅಂತ ನಾಲ್ಗೆ ಕತ್ತರಿಸಾಕ್ಬಿಡೋದಪ್ಪ, ಆಗತ್ತಾ? ಕಣ್ಣು ಕೆಟ್ಟದ್ದು ಅಂತ ಹೇಳಿ ನಾವು ಉಣ್ಕಲ್ ಸಿದ್ದಪ್ಪಜ್ಜಿ ಅವ್ರ ಜೀವನದಲ್ಲಿ ಕೇಳ್ತೀವಿ. ಅವರು ಭಿಕ್ಷುಕ್ ಹೋದಾಗ ಹೆಣ್ಣನ್ನ ನೋಡಿದ್ರು, ವಿಕಾರ ಆಯ್ತು ಅಂತ ಹೇಳಿ ಬಂದು ಕಣ್ಣಿಗೆ ಎಕ್ಕೆ ಹಾಲು ಹಾಕ್ಬಿಟ್ಟು ಮಣ್ಣು ತುಂಬಿಡ್ತಾರೆ, ಕಣ್ಣು ಹೊಟ್ಟೋಗ್ಬಿಟ್ರು. ಸಿದ್ದಪ್ಪಜ್ಜಿ ಅವ್ರಿಗೊಬ್ರಿಗೆ ಸಿದ್ಧಿ ಆಗಿರ್ಬೋದು, ಆದ್ರೆ ಕಣ್ಣು ಅದು ಇಂದ್ರಿಯಗಳೆಲ್ಲ ಪ್ರಧಾನವಾದ ಇಂದ್ರಿಯ ಅಂತ ಹೇಳ್ತಾರೆ. ಕಣ್ಣಾಗ್ಲಿ, ಕಿವಿ ಆಗ್ಲಿ, ಚರ್ಮ ಆಗ್ಲಿ, ಯಾವ ಒಂದಕ್ಕಿಂತ ಒಂದು ವಿಶೇಷಣೆ ಇದೆ. ಒಂದನ್ನು ಬಿಟ್ಟು ಒಂದು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ನಾವು. ಆದ್ರಿಂದ ಇಂದ್ರಿಯಗಳಾಗ್ಲಿ, ದೇಹ ಆಗ್ಲಿ, ಅಂಗ, ಇಂದ್ರಿಯ, ಜಗತ್ತು, ಹೊನ್ನು ಹೆಣ್ಣು ಮಣ್ಣು, ಮಾಯೆ 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 ಅಂತ ಹೇಳ್ತಿದ್ರು. ಅವ್ರು ಹೇಳ್ತಾರೆ, ಹೊನ್ನು ಬಿಟ್ಟು ಹೆಂಗಪ್ಪ ನೀನ್ ಲಿಂಗವನ್ನು ಹೊಲಿಸ್ತೀಯಾ? ಹೆಣ್ಣು ಬಿಟ್ಟು ಲಿಂಗನ ಹೊಲಿಸ್ತೀನಿ ಅನ್ನೋದಾದ್ರೆ ನಿನ್ನ ಹಡದಿರೋ ತಾಯಿನೇ ಹೆಣ್ಣು. ನಿನಗೆ ಹೆಣ್ಣು ಗುರು ಆಗ್ಬೋದು, ಸಹೋದರಿ ಆಗ್ಬೋದು, ಹೆಂಡತಿಯಾಗಿ ಸಲತಕ್ಕಂತವಳು. ಇಂತಹ ಹೆಣ್ಣನ್ನ ನೀನು ಮಾಯೆ ಅನ್ಬಿಟ್ರೆ ಹೇಗೆ ನೀನ್ ಲಿಂಗ ಹೊಲಿತಾನೆ? ಪರಮಾತ್ಮ ಹೇಗೆ ಹೊಲಿತಾನೆ? ಅದಕ್ಕೆ ಹೇಳಿರೋದು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಅಲ್ಲ. ಪ್ರಭುದೇವರ ವಚನ ಅದು. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆಯ ಮಾಯೆ ಕಾಣ. ಇದನ್ನ ಪುರುಷ ವರ್ಗ ಅಥವಾ ಋಷಿಗಳು ಯಾರು ಇದನ್ನ ಮೊದಲು ಆ ಕಲ್ಪನೆ ಕೊಟ್ಟರು ಗೊತ್ತಿಲ್ಲ, ಅವರು ತಮ್ಮ ದೋಷವನ್ನ ಈ ಮೂರ ಮೇಲೆ ಹಾಕ್ಬಿಟ್ರು. ಯಾಕಂದ್ರೆ ಈ ಹೆಣ್ಣು ಚೈತನ್ಯ, ಹೆಣ್ಣಿಲ್ದೆ ಸೃಷ್ಟಿ ಸಾಧ್ಯವೇ ಇಲ್ಲ. ಅಂತದ್ರಲ್ಲಿ ಮಣ್ಣು ಹೊನ್ನಿನ ಜೊತೆಗೆ ಸಮೀಕರಣ ಮಾಡ್ಬಿಟ್ರು. ಬಹಳ ದೊಡ್ಡ ಅಪರಾಧ ಇದು. ಅಪರಾಧನ ಅಂತ ಕರೀತೀನಿ ನಾನು ಇದನ್ನ. ಆದ್ರಿಂದ ಆಕೆ ಕೇಳ್ತಾರೆ, ಮಸಲಮ್ಮಗಳು, ಹೊನ್ನ ಬಿಟ್ಟು ಹೆಣ್ಣ ಬಿಟ್ಟು ಮಣ್ಣ ಬಿಟ್ಟು ಹೆಂಗಪ್ಪ ಹೋಲಿಸ್ತೀಯ ನೀನು? ಹೋಗ್ಲಿ, ಜಗತ್ತನ್ ಬಿಟ್ಟು, ಜಗತ್ ಮಾಯೆ ಅಂತ ಅಂದ್ಬಿಟ್ಟೆ, ಮಿಥ್ಯ ಅಂದ್ಯಲ್ಲ, ಜಗತ್ ಬಿಟ್ಟು ಎಲ್ಲ ಹೋಗ್ತೀಯ ನೀನು? ಜಗತ್ ಮಾಯೆ ಅಂತ ಅಂದಾಗಿದ್ರೆ, ಮಿಥ್ಯ ಅನ್ನೋದಾಗಿದ್ರೆ ಅದನ್ ಬಿಟ್ಟು ಎಲ್ಲೂ ಹೋಗ್ ಬರಲ್ಲ. ಇಷ್ಟೇ ಹೇಳಿ ಬಿಡೋದಿಲ್ಲ ಅವರು, ಇದು ಮಾಯೆ ಅಲ್ಲಪ್ಪ ಅಂತ ಹೇಳಿ ಬಿಡೋದಿಲ್ಲ. ಎಲ್ಲಿ ನಾವು ತಪ್ಪಿದೀವಿ ವಚನ ಮುಂದುವರಿಯುತ್ತೆ. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು. ಇದನ್ನ ನಾವು ಗಮನಿಸಬೇಕು. ಲಿಂಗಕ್ಕೆ 3 ಸ್ವರೂಪವನ್ನು ಕೊಡ್ತಾರೆ ಅವರು. ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದಡೆ ಕಾಣಬಹುದು, ಮರೆದಡೆ ಕಾಣಬಾರದು. ನೀನು ದೋಷ ಇರೋದು ಹೊರಗಲ್ಲ, ನನ್ನೊಳಗೆ ಪ್ರತಿಯೊಬ್ಬರೊಳಗೆ ನಮ್ ದೋಷ ಇದೆ. ಪರಮಹಂಸ ಯೋಗಾನಂದರ ಗುರುಗಳು ಯುಕ್ತೇಶ್ವರರು ಅಂತ ಇದ್ರು. ಅವ್ರಿಗೆ ಕೇಳ್ತಾರ ಒಂದ್ಸಾರಿ, ಯಾರೋ ಒಬ್ರು ಶಿಷ್ಯರಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ಹೆಣ್ಣು ಅಂದ್ರೆ ನರಕದ ದ್ವಾರ ಅಂತ ಒಬ್ಬ ಯಾರೋ ಸಂತ ಹೇಳ್ಬಿಟ್ಟಿದಾನಲ್ಲ, ಗುರುಗಳೇ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಅದೇನು ಹಂಗೇನಲ್ಲ, ಅದು ಹೇಳ್ದವನಿಗೆ ಸಣ್ಣ ಹುಡುಗನಿಂದ ಯಾವ್ದೋ ಒಂದು ಹೆಣ್ಣು ಕಾಡಿರ್ಬೇಕು, ಅದಕ್ಕೆ ಹೆಣ್ಣನ್ನೇ ನರಕದ್ವಾರ ಅಂತ ಅಂದ್ಬಿಟ್ಟಿದಾನ ಅವನು. ನರಕದ್ವಾರ ಹೇಗಾಗತ್ತದು? ಸಾಧ್ಯ ಇಲ್ಲ. ತಾಯಿ ಹೆಣ್ಣು, ಹೌದು. ಆಮೇಲೆ ಎಲ್ಲ ಸೃಷ್ಟಿಯ ಒಂದು ಅಂಗನೇ. ಹೆಣ್ಣಿಲ್ದೆ ಗಂಡಿಲ್ಲ, ಗಂಡಿಲ್ದೆ ಹೆಣ್ಣಿಲ್ಲ. ಆದ್ರಿಂದ ಅವರು ನಮಗೆ ಪರಿಹಾರ ಸೂಚಿಸ್ತಾರೆ ಮಸಣಮ್ಮನವರು. ಪರಮಾತ್ಮನ ಸ್ವರೂಪಗಳು 3: ಪರಂಜ್ಯೋತಿ, ಪರಮ ಕರುಣಿ, ಪರಮ ಶಾಂತ. ಈ ಗುಣಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ, ಅಂದ್ರೆ ಪರಂಜ್ಯೋತಿ ಸ್ವರೂಪ ಅಂದ್ರೆ ಅರಿವು, ಪರಮ ಕರುಣೆ ಅಂದ್ರೆ ಎಲ್ಲದರ ಮೇಲೂ ಆ ಪರಮಾತ್ಮ ಕರುಣಿ ನಿಜ, ಆ ಗುಣವನ್ನು ನಾವು ಅಳವಡಿಸ್ಕೊಳ್ಳೋದು, ಕಾರುಣ್ಯವನ್ನ ಅಳವಡಿಸ್ಕೊಳ್ಳೋದು. ಪರಮ ಕರುಣಿ, ಪರಮ ಶಾಂತ. ಯಾವುದೇ ತಪಸ್ ಮಾಡೋದಕ್ಕೆ ಮುಂಚೆ ನಾವು ದೋಷವನ್ನ ನನ್ನೊಳಗಡೆ ಹುಡುಕೊಂಡು, ಏನೇ ಗಲಾಟೆಗಳ ಪ್ರಸಂಗ ಬರಲಿ, ಯಾರೋ ನಮ್ಮನ್ನು ತಿರಸ್ಕಾರ ಮಾಡ್ಲಿ, ಏನೇ ಮಾಡ್ಲಿ, ಶಾಂತವಾಗಿ ಕೆಲವು ಸಮಯ ಇದ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ. ಈ 3 ಗುಣಗಳನ್ನ ಅಳವಡಿಸ್ಕೋಬೇಕು. ಪರಮ ಜ್ಯೋತಿ ಸ್ವರೂಪವಾದ ಅರಿವು,
ಕಾರುಣ್ಯ ಮತ್ತು ಶಾಂತಿ. ಇದನ್ನ ಅಳವಡಿಸ್ಕೊಂಡ್ರೆ ಲಿಂಗವನ್ನು ಅರಿಯೋದು ಸುಲಭ ಆಗುತ್ತೆ. ಅದು ಬಿಟ್ಬಿಟ್ಟು ನೀನು ಉಗ್ರನಾಗಿ ವೈರಾಗ್ಯದ ಹೆಸರಿನಲ್ಲಿ ಸಿಟ್ಟು ಮಾಡಿಕೊಂಡು ಎಲ್ಲವನ್ನೂ ತ್ಯಾಗ ಮಾಡಿ ಹಿಮಾಲಯಕ್ಕೆ ಹೋಗಿಯೋ ಅಥವಾ ಮತ್ತೆ ಯಾವ್ದೋ ಬೆಟ್ಟದ ಮೇಲೆ ಹೋಗಿ ಕೂತ್ರೆ ಎಷ್ಟು ದಿವಸ ಅಂತ ಕೂತ್ಕೋಬಹುದು. ಆತರ ಕೂತ್ಕೊಂಡವರು ಇದಾರೆ, ಕೂತ್ಕೊಳ್ಳಿ, ಅವ್ರ ಸಿದ್ಧ ಪುರುಷರು ಆಗಿರ್ಬೋದು, ಆಗಿರ್ಲಿ. ಆದ್ರೆ ಬಹಳ ಜನರಿಗೆ ಸಾಧ್ಯ ಇಲ್ಲ. ಆದ್ರಿಂದ ಬದುಕಬೇಕಾದ್ರೆ ಅದೇ ನಾನು ಹೇಳ್ತಿರ್ತೀನಿ, ಹೇಗಿದ್ರೂ ನೀವು ಮದುವೆ ಮಾಡ್ಕೊಳ್ಳೇಬೇಕು, ಹೇಗಿದ್ರೂ ನೀವು ಸಂಸಾರದಲ್ಲಿ ಬದುಕಬೇಕು. ಆದ್ರೆ ಕುತ್ಸಿತ ಕುಹಕದ ಜೋಕುಗಳನ್ನ ಮಾಡ್ಕೊಂಡು ಹೆಣ್ಮಕ್ಳನ್ನ ಕಾಡ್ಸೋದಾಗ್ಲಿ, ಹೆಂಡತಿಯನ್ನ ಗೋಳು ಹಿಕ್ಕೊಳ್ಳೋದಾಗ್ಲಿ ಈ ತರ ಮಾಡಬೇಡಿ. ಹೆಣ್ಣಿಗೂ ಒಂದು ಮನಸ್ಸಿದೆ, ಅವ್ರಿಗೂ ಕೂಡ ಹೃದಯ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಸಂಸಾರದಲ್ಲಿ ಪ್ರೀತಿಯನ್ನು ಕೊಟ್ಬಿಟ್ರೆ ಪರಸ್ಪರರಿಬ್ರು, ನನ್ಗೆ ಗಂಡ ಪ್ರೀತಿ ಕೊಡ್ಲಿಲ್ಲ ಅಂತ ಹೆಂಡತಿ ದೂರ ಹೇಳೋದು, ಹೆಂಡತಿ ಪ್ರೀತಿ ಕೊಡ್ಲಿಲ್ಲ ಅಂತ ಹೇಳಿ ಗಂಡ ದೂರ ಹೇಳಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ಅದ್ರ ಬದಲಾಗಿ ಈ ಸಮಸ್ಯೆ ಪರಿಹರಿಸೋದಕ್ಕೆ ನನ್ನ ಕಡೆಯಿಂದ ಏನ್ ಸಾಧ್ಯತೆ ಇದೆ ಅದನ್ನ ಮಾಡಕ್ ಎಲ್ರು ಯೋಚನೆ ಮಾಡ್ಬಿಟ್ರೆ ಈ ಕುಟುಂಬ ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ, ಜಗತ್ತು ಅನ್ನುವಂಥದ್ದು ತುಂಬಾ ಚೆನ್ನಾಗಾಗುತ್ತೆ. ದೇವ್ರನ್ನ ಹುಡುಕೊಂಡು ನೀವೆಲ್ಲೂ ಅಲಿಬೇಕಾಗಿಲ್ಲ, ನಿಮ್ಮ ಮನೆಯೇ ಮಂತ್ರಾಲಯ ಆಗೋಗ್ಬಿಡುತ್ತೆ. ಅದು ಒಂದು ಹಾಡು ಬರ್ತಿರುತ್ತೆ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳ್ಬಿಟ್ಟು. ಈ ರೀತಿ ನಾವು ಹೊಸ ಚಿಂತನೆ ಅಳವಡಿಸ್ಕೋಬೇಕು. ಹಿಂಗ ಅಳವಡಿಸ್ಕೊಂಡ್ರೆ ಅದು ಆನಂದದ ಮೂಲ, ಆನಂದ ಸಿಗುತ್ತೆ. ನಿಜ ನಿಜ. ಅದಕ್ಕೆ ಇನ್ಮೇಲೆ ನಾನು ಎಲ್ಲರಿಗೂ ಅದೇ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ನೆಗೆಟಿವಿಟಿ ಬಿಟ್ಬಿಡಿ, ಮಾಯ ಅನ್ನೋದು ಬಿಟ್ಬಿಡಿ, ಆಮೇಲೆ ಇನ್ನೊಬ್ಬರ ಮೇಲೆ ಆರೋಪ ಕೊಡೋದನ್ನ ಬಿಟ್ಬಿಡೋಣ. ನಾನು ಹೇಗೆ ಸರಿ ಹೋಗ್ಬೇಕು, ಲೋಕದಾಡೋಂಕ ನೀವೇಕೆ ತಿದ್ದುವಿರಿ, ಹೌದು ತನು ಮನ ಸಂತೈಸ್ಕೊಂಡ್ಬಿಟ್ರೆ ಅಲ್ಲೇ ಸ್ವರ್ಗ ನಿರ್ಮಾಣ ಆಗ್ಬಿಡುತ್ತೆ, ಅಲ್ಲೇ ಸ್ವರ್ಗ ನಿರ್ಮಾಣ ಆಯ್ತು. ಆದ್ರಿಂದ ನಾವು ತಿಳ್ಕೋಬೇಕು, ಈ ಕುಟುಂಬ ಅನ್ನುವಂತಹದ್ದು ಅದು ನಮಗೆ ಪೂಜ್ಯವಾಗಬೇಕು. ಕುಟುಂಬದ ಪರಿಸರ ಅದು ಆನಂದದ ತಾಣ ಆಗ್ಬೇಕು. ಹಾಗೆ ಎಲ್ಲರೂ ರೂಪಿಸ್ಕೊಂಡ್ರೆ ಸಾಮಾಜಿಕ ಆರೋಗ್ಯ ಅಲ್ಲಿಂದ ಶುರುವಾಗ್ಬಿಡುತ್ತೆ. ತುಂಬಾ ಒಳ್ಳೆಯ ವಿಚಾರಗಳನ್ನ ತಿಳಿಸಿದ್ರು ಕೇಳುಗರೆ ಸ್ವಾಮೀಜಿಯವರು. ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹೇಳಿ ಅಂದ್ರೆ ನಮ್ಮ ಮನದ ಮುಂದಣ ಆಸೆಗಳನ್ನ ನಾವು ನಿಗ್ರಹಿಸಿಕೊಳ್ಬೇಕು. ಇದು ನಮ್ಮಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ಹೇಳ್ತಾ, ಸಾಮಾಜಿಕ ಆರೋಗ್ಯದ ಮೂಲವಾದಂತಹ ಕುಟುಂಬ ತುಂಬಾ ಚೆನ್ನಾಗಿರ್ಬೇಕು ಅಂತಂದ್ರೆ ಎಲ್ಲರೂ ಪ್ರೀತಿಯಿಂದ ಒಗ್ಗೂಡ್ಬೇಕು ಅಂತ ಹೇಳ್ತಾ ತಮ್ಮ ವಿಚಾರಧಾರೆಯನ್ನ ತಿಳಿಸಿದ ಸ್ವಾಮೀಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತೆ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ಪ್ರಕಾಶ್ ವಿ ಮತ್ತು ಶ್ರೀಮತಿ ಪ್ರಿಯಾಂಕಾ ಪ್ರಕಾಶ್, ವಕೀಲರು, ಬೆಂಗಳೂರು. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ